ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ 5 ದಿನಗಳ ಕಾಲ ಈಗ ಇಡಿ ಕಸ್ಟಡಿಯಲ್ಲಿ ಇರ್ತಾರೆ ನಾಗೇಂದ್ರ. ಕಾಂಗ್ರೆಸ್ ಸಚಿವರು, ಮಾಜಿ ಸಚಿವರು 5 ದಿನಗಳ ಕಾಲ ಮತ್ತೆ ಈಗ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಕಸ್ಟಡಿಗೆ ಈಗ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಕೊಟ್ಟಿರುವಂಥದ್ದು. ಇತ್ತ ಶಾಸಕ ದದ್ದಲ್ಗೂ ಕೂಡ ವಿಚಾರಣೆ ಮುಂದುವರಿತಾ ಇದೆ. ವಾಲ್ಮೀಕಿ ನಿಗಮ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಈಗ ಮತ್ತೆ 5 ದಿನಗಳ ಕಾಲ, ಹೆಚ್ಚುವರಿಯಾಗಿ 5 ದಿನಗಳ ಕಾಲ ಇಡಿ ಕಸ್ಟಡಿಗೆ ನೀಡಲಾಗಿದೆ. ಮತ್ತಷ್ಟು ವಿಚಾರಣೆ ಆಗಬೇಕಾಗತ್ತೆ. ಕೇಳುವಂಥ ಪ್ರಶ್ನೆಗಳಿಗೆ ಈತನ ಕಡೆಯಿಂದ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಇನ್ನು ಬೇರೆ ಬೇರೆ ಆಯಾಮದ ಮುಖಾಂತರ ಬಾಯಿ ಬಿಡಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಮತ್ತೆ 5 ದಿನಗಳ ಕಾಲ ಈತನಿಗೆ ಕಸ್ಟಡಿಗೆ ಕೊಡಲಾಗಿದೆ. 5 ದಿನಗಳ ಕಾಲ ನಿರಂತರವಾಗಿ ವಿಚಾರಣೆ ನಡೆಯುತ್ತೆ. ಆ ಟೈಮಲ್ಲಿ ಏನಾದರೂ ಬಾಯಿ ಬಿಡ್ತಾರಾ ನೋಡಬೇಕು. ಸೊ 5 ದಿನದಲ್ಲಿ ಮತ್ತೆ ಯಾರ್ಯಾರು ಬೇರೆಯವರ ಹೆಸರಿನಾದರೂ ತಗೊಳ್ತಾರಾ, ಮತ್ತು ಜೊತೆಗೆ ಈತನ ಪತ್ನಿಯವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಈತನ ಪತ್ನಿಗೂ ಕೂಡ ಕರೆಸಿ ಈಗಾಗಲೇ ವಿಚಾರಣೆ ಕೂಡ ಮಾಡಲಾಗಿದೆ. ಸೊ ಈಗ ಮತ್ತೆ 5 ದಿನಗಳ ಕಾಲ ನಾಗೇಂದ್ರ ಇಡಿ ಕಸ್ಟಡಿ ಇರಬೇಕಾಗತ್ತೆ. ಕಸ್ಟಡಿಗೆ ಈಗಾಗಲೇ ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್ ಕೊಟ್ಟಿರುವಂಥ ಆದೇಶ ಇದು. ಸೊ ಹಾಗಾಗಿ ಮತ್ತಷ್ಟು ಇದರ ಬಗ್ಗೆ, ಈ ಅಕ್ರಮವಾಗಿ ಹಣ ವರ್ಗಾವಣೆ ಏನಾಗಿದೆಯಲ್ಲ, ನಕಲಿ ಖಾತೆ ಏನು ಓಪನ್ ಮಾಡಿಕೊಂಡಿದ್ರಲ್ಲ, ಸೊ ಇದೆಲ್ಲವೂ ಕೂಡ ಈತನಿಗೆ ಗೊತ್ತಿದೆ, ಎಲ್ಲ ಗೊತ್ತಿದ್ದು ಆಗಿರೋದು. ಆದರೂ ನನಗೆ ಗೊತ್ತಿಲ್ಲ ಅನ್ನುವಂಥ ಒಂದೇ ಒಂದು ಉತ್ತರವನ್ನು ಕೊಡ್ತಿದ್ದಾರಂತೆ. ಸೊ ಇನ್ನೂ 5 ದಿನಗಳ ಕಾಲ ಮತ್ತಷ್ಟು ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.